ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಫ್ರೈಡೇ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಎದ್ದು ಡೋರ್ ಓಪನ್ ಮಾಡಿದ ತಕ್ಷಣ ಇದೊಂದು ಬೆಕ್ಕು ಬರುತ್ತೆ ಮನೆಗೆ. ಅದಕ್ಕೆ ಮನೇಲಿ ಏನಾದರೂ ಹಾಲು ಮೊಸರು ಏನಾದ್ರು ಇದ್ದರೆ ಸ್ವಲ್ಪ ಹಾಕ್ತೀನಿ, ಆಮೇಲೆ ಹೋಗುತ್ತೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಮಶ್ರೂಮ್ ಇತ್ತು, ಅದರಿಂದ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮನ್ನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ಅದ್ರ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಅದನ್ನು ನೀರಲ್ಲಿ ಹಿಡ್ಕೊಂಡು ಹಿಂಗೆ ಉಜ್ಜಿ ತೊಳೆದ್ರೆ ಕ್ಲೀನ್ ಆಗಿಬಿಡುತ್ತೆ. ಎಲ್ಲ ತೊಳ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಒಂದು 5-6 ಮಶ್ರೂಮ್ನ ಹಾಗೆ ಎತ್ತಿಟ್ಕೊತೀನಿ. ಸಂಜೆಗೆ ಸೂಪ್ ಮಾಡ್ಕೊಳ್ಳೋಣ ಅಂತ. ಜೊತೆಗೆ ಬೀನ್ಸು ಕ್ಯಾರೆಟ್ನೆಲ್ಲ ನನ್ನ ಹಸ್ಬೆಂಡು ಕಟ್ ಮಾಡಿ ಕೊಟ್ಟರು. ಮಾರ್ನಿಂಗ್ ಟೈಮಲ್ಲಿ ಲೇಟ್ ಆದರೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತಾರೆ. ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋಬೇಕು. ಆಮೇಲೆ ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಕಟ್ ಮಾಡ್ಕೊಂಡಿರೋ ಬೀನ್ಸು ಕ್ಯಾರೆಟು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಶ್ರೂಮ್ ಸ್ಲೈಸ್ ಕಟ್ ಮಾಡಿರೋ ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಪೆಪ್ಪರ್ ಪೌಡ್ರ್ ಹಾಕಬೇಕು. ಜೊತೆಗೆ ಟೊಮೆಟೊ ಕೆಚಪ್ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಟೇಸ್ಟಾಗಿ ಬರುತ್ತೆ. ಕೆಚಪ್ ಎಲ್ಲ ಡೈಲಿ ಯೂಸ್ ಮಾಡೋದು ಒಳ್ಳೆಯದಲ್ಲ, ಅಪರೂಪಕ್ಕೆ ಒಂದೊಂದು ಟೈಮ್ ಆದರೆ ಓಕೆ. ಆಮೇಲೆ ರೈಸ್ ರೆಡಿ ಆಗಿರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನನ್ನ ಮಗನಿಗೆ ಹಾಕ್ಕೊಟ್ಟೆ, ಅವನು ತಿಂದ. ಆಮೇಲೆ ನಾನು ಹಸ್ಬೆಂಡು ತಿನ್ಕೊಂಡ್ವಿ. ನಮ್ಮ ಸ್ಕೂಲಲ್ಲಿ ಇವತ್ತು ಸರಸ್ವತಿ ಪೂಜೆ ಇತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದೆ. ಬೇಗ ಹೋಗೋಣ ಅಂತ ಟ್ರೈ ಮಾಡಿದೆ, ಆದರೂ ಟೈಮ್ ಆಗೇ ಹೋಯಿತು. SSLC ಎಕ್ಸಾಮ್ ಬಂತಲ್ವಾ, ಹಾಗಾಗಿ ಅವ್ರದ್ದು ಹಾಲ್ ಟಿಕೆಟ್ ಬಂದಿತ್ತು, ಅದರಿಂದಾಗಿ ಪೂಜೆ ಮಾಡಿದ್ವಿ ಸ್ಕೂಲಲ್ಲಿ. ಒಳ್ಳೆ ರಿಸಲ್ಟ್ ಬರಲಿ ಅಂತ ಎಲ್ಲರೂ ಸೇರಿ ಪ್ರೇಯರ್ ಮಾಡ್ಕೊಂಡ್ವಿ, ಒಳ್ಳೆ ರಿಸಲ್ಟ್ ಬರಲಿ ಅಂತ. ಅದಾದಮೇಲೆ ಎಲ್ಲರೂ ಆರತಿ ಎಲ್ಲ ತಗೊಂಡಾದ್ಮೇಲೆ ನಮ್ಮ ಸ್ಕೂಲ್ ಮಕ್ಕಳಿಗೆಲ್ಲ ಪ್ರಸಾದ ಹಂಚಿದ್ವಿ. ಪೂಜೆ ಎಲ್ಲ ಆದಮೇಲೆ ಮತ್ತೆ 3 o'clock ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವಾಗ ತುಂಬ ಬಿಸಿಲಲ್ವಾ, ಹಾಗಾಗಿ ಡೈಲಿ ಒಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿಕೊಂಡು ಮತ್ತೆ ಕೆಲಸ ಶುರು ಮಾಡ್ಕೋತೀನಿ. ಮಾರ್ನಿಂಗ್ ಎತ್ತಿಟ್ಕೊಂಡಿರೋ ಮಶ್ರೂಮ್ ಇತ್ತಲ್ಲ, ಅದನ್ನು ಚಿಕ್ಕದಾಗಿ ಸ್ಲೈಸ್ ಕಟ್ ಮಾಡಿಕೊಂಡೆ ಸೂಪ್ ಮಾಡೋಣ ಅಂತ. ಅಷ್ಟೊತ್ತಿಗೆ ನನ್ನ ಮಗ ಬಂದು, ಅಮ್ಮ ನನಗೂ ತೋರಿಸು ಹೆಂಗೆ ಮಾಡೋದು ಅಂತ, ನಾನು ನೋಡ್ತೀನಿ ಅಂತ ಸ್ಲ್ಯಾಬ್ ಮೇಲೆ ಹತ್ತಿ ಕೂತ್ಕೊಂಡ. ಅದ್ರ ಜೊತೆಗೆ ಆಮೇಲೆ ನಾನು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ನ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇವಾಗ ಬಿಸಿಲಲ್ವಾ, ಫುಲ್ ಬಾಡಿ ಹೋಗುತ್ತೆ, ಫ್ರೆಶ್ ಆಗಿ ಇರೋದೇ ಇಲ್ಲ. 3 ಗಾಂಧಾರಿ ಮೆಣಸು ತಗೊಂಡಿದ್ದೀನಿ, ಹಾಫ್ ಲೆಮನ್ ತಗೊಂಡಿದ್ದೀನಿ. ಅದಾದಮೇಲೆ ಪೆಪ್ಪರ್ ಪೌಡ್ರು. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋ ಶುಂಠಿ, ಈರುಳ್ಳಿ, ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಕಟ್ ಮಾಡಿರೋ ಕ್ಯಾರೆಟ್ ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟ್ ಬೇಯ್ತಿದ್ದಂಗೆ ಕಟ್ ಮಾಡಿರೋ ಮಶ್ರೂಮನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಿದ ಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇರಬೇಕಾದ್ರೆ ಅದಕ್ಕೆ ಲೆಮನ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸೂಪ್ ಏನು ರೆಡಿ ಆಗಲ್ಲ. ಇನ್ನೊಂದು ಐಟಮ್ ಮಿಕ್ಸ್ ಮಾಡಿದ್ರೆ ಸೂಪ್ ರೆಡಿ ಆಗುತ್ತೆ. ಅದೇನಂತಂದರೆ ಇದು ಕಾರ್ನ್ಫ್ಲೋರ್ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೋಬೇಕು. ಆವಾಗ ನೋಡಿ ಸೂಪ್ ರೆಡಿ ಆಗಿಬಿಡುತ್ತೆ. ನಂತರ ಬೌಲಿಗೆ ಸರ್ವ್ ಮಾಡಿಕೊಂಡು ಸೂಪ್ ಸವಿಯಲು ರೆಡಿ. ಆಮೇಲೆ ನಾನು ನನ್ನ ಮಗ ಸೇರಿಕೊಂಡು ಸೂಪ್ ಕುಡಿದ್ವಿ. ಮತ್ತು ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರಿಗೂ ಕೊಟ್ವಿ, ಚೆನ್ನಾಗಿತ್ತು ಅಂತಂದರು, ತುಂಬ ಖುಷಿಯಾಯಿತು. ಅದಾದಮೇಲೆ ಅಪ್ಪ ಮಗ ಕ್ರಿಕೆಟ್ ಸ್ಟಾರ್ಟ್ ಮಾಡಿಕೊಂಡ್ರು. ಆದಮೇಲೆ ಹಸ್ಬೆಂಡ್ ಮಾವಿನ ಹಣ್ಣು ತಂದಿದ್ದರು. ಈ ವರ್ಷದ ಫಸ್ಟ್ ಮಾವಿನ ಹಣ್ಣು ತಿನ್ನಬೇಕಂತ ತುಂಬ ಅನಿಸ್ತಾ ಇತ್ತು. ಆಮೇಲೆ ಅದನ್ನು ಕಟ್ ಮಾಡಿ ತಿನ್ಕೊಂಡು ಕೂತ್ವಿ. ಸೂಪರ್ ಆಗಿದೆ ಅಂತಾನೆ ನನ್ನ ಮಗ. ನಮ್ಮ ಮನೆಗೆ ಒಂದು ಬೆಕ್ಕು ಬರುತ್ತೆ ಅಂತಂದಿದ್ನಲ್ಲ, ಅದ್ರ ಜೊತೆ ನನ್ನ ಮಗ ಆಟಾಡಿ ಅವನ ಕಾಲಿಗೆ ಅದು ಗೀರು ಬಿಟ್ಟಿತ್ತು. ಅದಕ್ಕೆ ಇಲ್ಲಿ ಕ್ಲಿನಿಕ್ ಇದೆ, ಅಲ್ಲೋಗಿ ಕೇಳ್ಕೊಂಡು ಬರೋಣ ಅಂತ ಕರ್ಕೊಂಡು ಹೊರಟೆ. ಡಾಕ್ಟ್ರು ಅದಕ್ಕೇನು ಇಂಜೆಕ್ಷನ್ ಏನು ಬೇಕಾಗಿಲ್ಲ,
ಅದು ಬಾಯಲ್ಲಿ ಕಚ್ಚಿದ್ರೆ ಮಾತ್ರ ಕೊಡಬೇಕಾಗುತ್ತೆ. ಇದು ಗೀರಿರೋದಲ್ಲ, ಪ್ರಾಬ್ಲಮ್ ಏನಾಗಲ್ಲ. 5 ಇಯರ್ಸ್ ಒಳಗಡೆ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಾ ಇರ್ತೀವಲ್ಲ, ಹಾಗಾಗಿ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು. ಟೇಕ್ ಕೇರ್, ಬಾಯ್.